ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಘಾತಾಂಕಗಳು ಮತ್ತು ಘಾತಸೂಚಿಗಳು ಅಧ್ಯಾಯದ 7ನೇ ಪ್ರಶ್ನೆಯನ್ನ ಗಮನಿಸಿ. -1 ಸಮಸಂಖ್ಯೆಯ ಬೆಲೆಯು. ಆಯ್ಕೆ ಎ 1, ಆಯ್ಕೆ ಬಿ -1, ಆಯ್ಕೆ ಸಿ 0, ಆಯ್ಕೆ ಡಿ 2. ಇಲ್ಲಿ ಯಾವುದೇ ಒಂದು ಋಣಾತ್ಮಕ ಸಂಖ್ಯೆ -1 ಇದನ್ನ ಸಮ ಸಂಖ್ಯೆಯಷ್ಟು ಬಾರಿ ಗುಣಿಸಿದಾಗ ಬರುವಂತಹ ಉತ್ತರ ಏನಾಗತ್ತೆ ಅಂತ ಕೇಳ್ತಾ ಇದ್ದಾರೆ. ಉದಾಹರಣೆಗೆ -1 ಇಲ್ಲಿ ಇಲ್ಲಿ ಘಾತ ಸೂಚಿ ಏನಿದೆ, ಸಮ ಸಂಖ್ಯೆ ಇದೆ. ಏನಾಯ್ತು, -1 ಇಂಟು -1 ಏನಾಗತ್ತೆ, +1 ಆಗತ್ತೆ. -1 ತಗೊಳ್ಳಿ. -1 ಇಂಟು -1 ಇಂಟು -1 ಇಂಟು -1 ಮೈನಸ್ ಮೈನಸ್ ಪ್ಲಸ್, ಪ್ಲಸ್ ಮೈನಸ್ ಮೈನಸ್, ಮೈನಸ್ ಮೈನಸ್ ಪ್ಲಸ್ ಬರುತ್ತೆ ಅಲ್ವಾ. -1 ಮಾಡಿದ್ರು ಕೂಡ ನಿಮ್ಗೆ ಉತ್ತರ ಧನ ಸಂಖ್ಯೆ ಬರುತ್ತೆ. ಹಾಗಾದ್ರೆ ಇಲ್ಲಿ -1 ಘಾತವು ಏನಾಗಿರತ್ತೆ ಹೇಳಿ, ಯಾವಾಗಲೂ ಸಮ ಸಂಖ್ಯೆಯೇ ಆಗಿರತ್ತೆ. ಓಕೆ, ಅಂದ್ರೆ ಸಮ ಸಂಖ್ಯೆ ಆಗಿದ್ರೆ, ಅದು ಸಮ ಸಂಖ್ಯೆನೇ ಆಗಿದ್ರೆ ಉತ್ತರ ಏನ್ ಬರುತ್ತೆ ಹೇಳಿ, ನಮ್ಗೆ 1 ಬರ್ತಾ ಇರತ್ತೆ. ಯಾಕಂದ್ರೆ +1 ಬರುತ್ತೆ ನಮ್ಗೆ. -1 100, -1 200 ಎಲ್ಲ -1 100 ಟೈಮ್ ಮಲ್ಟಿಪ್ಲೈ ಮಾಡಿ ಕೂಡ ನಾವು ಆನ್ಸರ್ ಬರೆದ್ರು ಕೂಡ ನಮ್ಗೆ +1 ಬರುತ್ತೆ. ಅದೇ -1 ಮಾಡಿದ್ರೆ, ಇಲ್ಲಿ ನಮ್ಗೆ -1 ಇಂಟು -1 ಇಂಟು -1 ಮಾಡಿದ್ರೆ ನಮ್ಗೆ ಉತ್ತರ ಋಣಾತ್ಮಕವಾಗಿರುತ್ತೆ. -1 ಬರುತ್ತೆ. ಓಕೆ, ಇಲ್ಲಿ ಸಮ ಸಂಖ್ಯೆ ಆಗಿರೋದ್ರಿಂದ ಉತ್ತರ ಏನ್ ಬರುತ್ತೆ ಹೇಳಿ, +1 ಆಗಿರುತ್ತೆ. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯನ್ನ ಗಮನಿಸಿದ್ರೆ ಎ ಸರಿಯಾದ ಆಯ್ಕೆ ಆಗತ್ತೆ. ಥ್ಯಾಂಕ್ ಯು.